Hello my dear children, welcome back to Biostudy Made Easy. So finally ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಮುಗೀತಾ ಬಂತು. ಸೊ ಲಾಸ್ಟ್ ಎಕ್ಸಾಮ್ ಇದೆ. ಇದೊಂದು ಬಯಾಲಜಿ ಲಾಸ್ಟ್ ಎಕ್ಸಾಮ್ ಮುಗೀತು ಅಂತಂದರೆ ಸೊ ಬಿಂದಾಸಾಗಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀರಾ. ಎಸ್, ಬಟ್ ಸಿ ಇ ಟಿ ಎಕ್ಸಾಮ್ ಕೂಡ ಬೇಗನೆ ಅಪ್ರೋಚ್ ಆಗ್ತಾ ಇದೆ. ಸೊ ಅದರದ್ದು ಪ್ರಿಪ್ರೇಷನ್ಸನ್ನು ನೋಡ್ತಾ ಹೋಗೋಣ. ಸೊ ಸದ್ಯಕ್ಕೆ ಬೋರ್ಡ್ ಎಕ್ಸಾಮ್ಸ್ನ ಮುಗಿಸೋಣ. ಬಯಾಲಜಿ ಎಕ್ಸಾಮ್ ಲಾಸ್ಟ್ ಇದೆ. ಸೊ ಇದನ್ನು ಇವಾಗ ನಿಮಗೆ 2 ದಿನ ಇದೆ ಬಯಾಲಜಿ ಎಕ್ಸಾಮ್ಗೆ. ಸೊ ಹೇಗೆ ನಾವು 2 ದಿನದಲ್ಲಿ ಸ್ಟಡಿ ಮಾಡಿ 70 ಔಟ್ ಆಫ್ 70 ಸ್ಕೋರ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ನ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಯಾವ್ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಅಂತೇಳಿ ಫ್ರಮ್ ಆಲ್ 13 ಚಾಪ್ಟರ್ಸ್ ನಾನು ಇವಾಗಲೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ ಇವಾಗ ನೀವು ಮಾಡಬೇಕಾಗಿರೋದಿಷ್ಟೇ, ಆ ಎಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ನ ಚಾಪ್ಟರ್ ವೈಸ್ ಪ್ರಿಪೇರ್ ಆಗ್ತಾ ಹೋಗಬೇಕಷ್ಟೇ, ನಾನು ಇವಾಗ ಹೇಳೋ ಟೈಮ್ ಟೇಬಲ್ ಪ್ರಕಾರ. ಓಕೆ, ಆ್ಯಂಡ್ ಜೊತೆಗೆ ನಿಮಗೆ ನಾನು ರಿವಿಷನ್, ಓಕೆ, ಸೊ ಅದೆಲ್ಲದನ್ನು ಓದಿ ನೀವು ಹೇಗೆ ರಿವೈಸ್ ಮಾಡ್ಕೋಬೋದು ಅಂತಲೂ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ದೆನ್ ನೀವು ಓದೋದಕ್ಕೆ ರಿಸೋರ್ಸ್ ಎಲ್ಲಿಂದ ಸಿಗುತ್ತೆ, ನಿಮಗೆ ಸ್ಟಡಿ ರಿಸೋರ್ಸ್ ಎಲ್ಲಿಂದ ಸಿಗುತ್ತೆ. ಓಕೆ, ಸೊ ನೀವು ಹೇಗೆ ಓದಬಹುದು, ಎಲ್ಲಿಂದ ಓದಬಹುದು, ಹೇಗೆ ಪ್ರಿಪೇರ್ ಆಗಬಹುದು ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಇದರಿಂದ ಹೆಲ್ಪ್ ಆಗಲಿ. ಸೊ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಜನ ಈ 2 ಡೇಸ್ ಸ್ಟಡಿ ಪ್ಲ್ಯಾನನ್ನು ಸೀರಿಯಸ್ ಆಗಿ ಫಾಲೋ ಮಾಡ್ತೀರಾ ಅಂತ ಹೇಳಿ. ಸೊ ಲೆಟ್ ಮಿ ಸಿ, ಟ್ರೈ ಮಾಡ್ತೀನಿ. ಓಕೆ, ಸೊ ನಾವು ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಸಿ. ಸೊ ಡೇ 1 ನೀವು ಏನೇನು ಓದಬೇಕು ಅಂತಂದರೆ, ಸೊ ಅದಕ್ಕೂ ಮುಂಚೆ ಹೇಳ್ಬಿಡ್ತೀನಿ ನಾನು ನಿಮಗೆ ಎಷ್ಟು ಚಾಪ್ಟರ್ಸ್ ಓದಬೇಕಾಗುತ್ತೆ ನೀವು 70 ಔಟ್ ಆಫ್ 70 ಅಂತಂದರೆ. ಆಬ್ವಿಯಸ್ಲಿ ನಾವು ಎಲ್ಲ ಚಾಪ್ಟ್ರಿಂದನೂ ಕ್ವೆಶನ್ಸ್ ಬಂದಿರುತ್ತೆ. ಸೊ ಎಲ್ಲ ಚಾಪ್ಟ್ರಿನ ಕ್ವೆಶನ್ಸ್ ಸೇರಿ 70 ಔಟ್ ಆಫ್ 70 ಆಗಿರುತ್ತೆ 70 ಮಾರ್ಕ್ಸಿಗೆ. ಬಟ್ ಸ್ಟಿಲ್ ನಾವು ಎಲ್ಲ ಚಾಪ್ಟರ್ಸ್ ಓದೋಕ್ಕಾಗಲ್ಲ ಅಂತಂದರೆ ಸೊ ನೀವು ಮಿನಿಮಮ್, ಓಕೆ, ಸೊ ಮಿನಿಮಮ್ 8 ಚಾಪ್ಟರ್ಸ್, 8ರಿಂದ 9 ಚಾಪ್ಟರ್ಸನ್ನು ನೀವು ಓದಲೇಬೇಕು. ಜೊತೆಗೆ ಅದ್ರ ಜೊತೆಗೆ ಉಳಿದಿರುವಂತಹ 3ರಿಂದ 4 ಚಾಪ್ಟರ್ಸನ್ನು ನೀವು ಹೇಗೆ ಆ ಎಕ್ಸ್ಟ್ರಾ 4 ಚಾಪ್ಟರ್ಸನ್ನು ನೀವು ಹೇಗೆ ಕವರಪ್ ಮಾಡ್ಕೋಬೇಕು, ಸುಮ್ಮನೆ ಜಸ್ಟ್ ಶಾರ್ಟ್ ಟೈಮಲ್ಲಿ ನೀವು ಹೇಗೆ ಬರೀ ಆ ಒಂದು MCQsನ ಅಟೆಂಪ್ಟ್ ಮಾಡೋದಕ್ಕೆ ಹೇಗೆ ಕವರಪ್ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ನಾವು ಫಸ್ಟ್ ಡೇ 1ಗೆ ಆ 8 to 9 ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ, ಜೊತೆಗೆ ಟೈಮನ್ನು ಕೂಡ ಹೇಳ್ತೀನಿ. ಸೊ ಮೊದಲಿಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಈ ಚಾಪ್ಟ್ರಿಂದ ನೋಡಿ ನಿಮಗೆ 2 ಮಾರ್ಕ್ ಕ್ವೆಶನ್, 3 ಮಾರ್ಕ್ ಕ್ವೆಶನ್, 5 ಮಾರ್ಕ್ನ ಕ್ವೆಶನ್ ಬರುತ್ತೆ. ಆ್ಯಂಡ್ ಆ 5 ಮಾರ್ಕ್ನ ಕ್ವೆಶನ್ ಹಾಟ್ಸ್ ಕೂಡ ಆಗಿರಬಹುದು. ಓಕೆ, ಸೊ ಏನು ಮಾಡ್ತೀರಾ ನೀವು ಈ ಚಾಪ್ಟರ್ನ ನಾಳೆ ಬೆಳಿಗ್ಗೆ ಅಂತಂದರೆ ಸೊ ಡೇ 1 ಏನಿದೆ 2 ದಿನದಲ್ಲಿ ಮೊದಲನೇ ದಿನ ನೀವು ಬೆಳಗ್ಗೆ 5ರಿಂದ 8 ಗಂಟೆವರೆಗೂ ಸೊ ಅಲಾರಾಮ್ ಇಟ್ಕೊಳ್ಳಿ, ಇವತ್ತು ಬೇಗ ಮಲ್ಕೊಳ್ಳಿ, ಸಂಜೆ ಮಲ್ಕೊಂಡು ಎದ್ದು 5 ಗಂಟೆಯಿಂದ 8 ಗಂಟೆವರೆಗೂ ಓದ್ತೀರಾ. ಡನ್. ನೆಕ್ಸ್ಟ್ ಅದಾದಮೇಲೆ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್, ಇದರಿಂದ ಒಂದು 3 ಮಾರ್ಕ್ನ ಕ್ವೆಶನ್ ಬರುತ್ತೆ, ಒಂದು 5 ಮಾರ್ಕ್ನ ಕ್ವೆಶನ್ ಬರುತ್ತೆ. ಹಾಟ್ಸ್ನ ಕ್ವೆಶನ್ ಅಲ್ಲ, ನಾರ್ಮಲ್ 5 ಮಾರ್ಕ್ ಕ್ವೆಶನ್ ಬರುತ್ತೆ. ಸೊ ಇದಕ್ಕೆ ನೀವು 9 to 11, ಓಕೆ, ಸೊ ಅಂದರೆ ಒಂದು 2 ಅವರ್ ನೀವು ಈ ಒಂದು ಚಾಪ್ಟರ್ನ ಓದೋದಕ್ಕೆ ಕೊಡ್ತೀರಾ. ಓಕೆ, ಸೊ ಹೇಗೆ ಓದೋದು ಇವಾಗ, ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸಿಂದ ರಿಲೇಟೆಡ್ ವೀಡಿಯೋಸ್ ಇದೆ ಚಾನಲಲ್ಲಿ, ನೋಡ್ಬೋದು. ನೋಟ್ಸ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಡೌನ್ಲೋಡ್ ಮಾಡ್ಕೊಳ್ಬೋದು ಆ ವಿಡಿಯೋದ ಕೆಳಗಡೆ. ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ಗೂ ಕೂಡ ವಿಡಿಯೋಸ್ ಇದೆ, ಡೌನ್ಲೋಡ್ ನೋಡಿಕೊಂಡು ನೀವು ತಿಳ್ಕೊಳ್ಬೋದು. ನೆಕ್ಸ್ಟ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ದಂತೂ 1 ಶಾರ್ಟ್ ಇದೆ ಆ್ಯಂಡ್ ಸಪ್ರೇಟಾಗಿ ವಿಡಿಯೋಸ್ ಇದೆ ಟಾಪಿಕ್ ಮೇಲೆ, ನೋಡ್ಬೋದು. ಸೊ ಈ ಚಾಪ್ಟ್ರಿಂದ 2 ಮಾರ್ಕ್ ಮತ್ತು 3 ಮಾರ್ಕ್ನ ಕ್ವೆಶನ್ ಬರುತ್ತೆ. ಓಕೆ, ನೋ ಹಾಟ್ಸ್ ಕ್ವೆಶನ್ ಆ್ಯಂಡ್ ನೋ 5 ಮಾರ್ಕ್ ಕ್ವೆಶನ್ ಆ್ಯಂಡ್ ಈಸಿ ಆಗಿದೆ. ಸೊ ಇದನ್ನೇನು ಮಾಡ್ತೀರಾ ನೀವು 11ರಿಂದ 12 ಗಂಟೆವರೆಗೂ, ಸೊ 1 ಅವರಲ್ಲಿ ಮುಗಿದೋಗ್ಬಿಡುತ್ತೆ. ಶಾರ್ಟ್ ಆಗಿರುವಂಥ 1 ಶಾರ್ಟ್ ಇದೆ, ಜಸ್ಟ್ 30 ಮಿನಿಟ್ಸ್ದು. ಸೊ 30 ಮಿನಿಟಲ್ಲಿ 1 ಶಾರ್ಟ್ ನೋಡಿ, ಇನ್ನೊಂದು 30 ಮಿನಿಟ್ಸ್ ನೀವು ಇನ್ನೊಂದು ಸರ್ತಿ ಅದನ್ನು ರಿವೈಸ್ ಮಾಡ್ಕೊಂಡ್ರೆ ಅಥವಾ ಕ್ವಶನ್ಸ್ ನೋಡ್ಕೊಂಡ್ರೆ ಯಾವ್ಯಾವ ಥರ ಬರುತ್ತೆ ಅಂತಂದರೆ ಸಾಕಾಗುತ್ತೆ, 1 ಅವರಲ್ಲಿ ಮುಗಿಯುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರು. ಇದ್ರ ಮೇಲೇನು ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್ ಇದೆ, ನೋಡ್ಬೋದು. ಇದರಿಂದ 2 ಮಾರ್ಕ್ ಕ್ವೆಶನ್, 5 ಮಾರ್ಕ್ ಕ್ವೆಶನ್ ಮತ್ತು ಒಂದು ಫಿಕ್ಸ್ 5 ಮಾರ್ಕ್ನ ಹಾಟ್ಸ್ ಕ್ವೆಶನ್ ಬರುತ್ತೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸಿಂದ. ಸೊ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ನೀವೇನು ಮಾಡಿ ಅಂತಂದರೆ 12 to 3 ಅಂತಂದರೆ ಸೊ ಮಧ್ಯ ಒಂದು 30 ಮಿನಿಟ್ಸ್ ಊಟಕ್ಕೆ ಬ್ರೇಕ್ ಕೊಟ್ಟು ನಾನು ನಿಮಗೆ 12 to 3 ಅಂತ ಕೊಟ್ಟಿದ್ದೀನಿ. ಅಂದರೆ 1 ಗಂಟೆ 2 ಗಂಟೆ 3 ಗಂಟೆನಲ್ಲಿ ಒಂದು 30 ಮಿನಿಟ್ಸ್ ಬ್ರೇಕ್ ಕೊಟ್ರಿ ಅಂತಂದರೆ ನಿಮ್ಗೊಂದು 2-2.5 ತಾಸು ಸಿಗುತ್ತೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸಿಗೆ. ಓಕೆ, ಸೊ ಮಾಡಬಹುದು ನೀವು ಒಂದು 30 ಮಿನಿಟ್ಸ್ ಕ್ರಾಸಸ್ನೆಲ್ಲ ಪ್ರಾಕ್ಟೀಸ್ ಮಾಡಿ, ಒಂದು 30 ಮಿನಿಟ್ ಡಿಸಾರ್ಡರ್ಸನ್ನು ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ಇನ್ನೊಂದು 30 ಮಿನಿಟ್ಸ್ ನೀವು ಕ್ರೋಮೋಸೋಮಲ್ ಡಿಸಾರ್ಡರ್ಸನ್ನು ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ಅದಾದಮೇಲೆ ಉಳಿದಿರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಏನು ಕೊಟ್ಟಿದ್ದೀನಿ ಅವುಗಳನ್ನು ನೋಡ್ಕೊಳ್ಳಿ. ಓಕೆ, ಸೊ 2.5 ಅವರಲ್ಲಿ ಮುಗಿಯುತ್ತೆ. ನೆಕ್ಸ್ಟ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಇದ್ರದ್ದು ವೀಡಿಯೋಸ್ ಇದೆ ಚಾನಲಲ್ಲಿ. ಸೊ 2 ಮಾರ್ಕ್ 5 ಮಾರ್ಕ್ ಮತ್ತು 5 ಮಾರ್ಕ್ದೊಂದು ಫಿಕ್ಸ್ ಹಾಟ್ಸ್ ಕ್ವೆಶನ್ ಬರುತ್ತೆ ಇದರಿಂದಾನು. ಸೊ ಇದನ್ನು ನೀವೇನು ಮಾಡಿ 5ರಿಂದ 8 ಗಂಟೆವರೆಗೂ ಅಂದರೆ 3 ಅವರ್ ನೀವು ಈ ಚಾಪ್ಟ್ರಿಗೆ ಕೊಡಲೇಬೇಕು, ಬಿಕಾಸ್ ಸಾಕಷ್ಟು ಟಾಪಿಕ್ಸ್ ಇದೆ ಇದರಲ್ಲಿ. ಹಾಗಾಗಿ ಇಫ್ ಯು ಆರ್ ಚೂಸಿಂಗ್ ದಿಸ್ ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸನ್ನು ನೀವು ಓದ್ತಾ ಇದ್ದೀರಿ ಅಂತಂದರೆ
ಇದಕ್ಕೆ ನೀವು ಜಾಸ್ತಿ ಟೈಮನ್ನು ಸ್ವಲ್ಪ ಕೊಡಲೇಬೇಕಾಗುತ್ತೆ. ನೆಕ್ಸ್ಟ್ ಎವಲ್ಯೂಷನ್ ಚಾಪ್ಟ್ರಿಗೆ ಬಂದರೆ ಇದ್ರ ಮೇಲೇನೂ ವೀಡಿಯೋಸ್ ಇದೆ ಚಾನಲಲ್ಲಿ. ಓಕೆ, ಸೊ ನೋಡಿಕೊಂಡು ತಿಳ್ಕೊಳ್ಬೋದು. ಇದರಿಂದ ಒಂದು 2 ಮಾರ್ಕ್ ಕ್ವಶನ್ ಬರುತ್ತೆ, ಒಂದು 3 ಮಾರ್ಕ್ ಕ್ವಶನ್ ಬರುತ್ತೆ. ಸೊ ಇದನ್ನೇನು ಮಾಡ್ತೀರಾ, ರಾತ್ರಿ 9ರಿಂದ 10 ಗಂಟೆವರೆಗೂ, ಸೊ 1 ಅವರು ಸಾಕಾಗುತ್ತೆ. ಎವಲ್ಯೂಷನ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಳ್ಳಿ. ಓಕೆ, ಸೊ ನೋಟ್ಸ್ ಇರುತ್ತೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ಸೊ ನೋಟ್ಸ್ ನೋಡಿಕೊಂಡು ಏನೇನು ಕ್ವಶನ್ಸ್ ಇದೆ ಅದಕ್ಕೆ ಪ್ರಿಪೇರ್ ಆಗ್ತಾ ಹೋಗ್ಬಿಡಿ. 1-1.5 ತಾಸು ಕೊಡಿ ಬೇಕಿದ್ದರೆ. ಓಕೆ, ಸೊ 10 ಅಂತಂದ್ರೇನು 10:30ವರೆಗೂ ಓದಿ ಬೇಕಿದ್ರೆ ನೀವು 1.5 ಅವರ್ ಕೊಡಿ ಎವಲ್ಯೂಷನ್ಗೆ, ಆಯಿತಾ. ನೆಕ್ಸ್ಟ್ ಬಯೋಡೈವರ್ಸಿಟಿ ಚಾಪ್ಟರ್ ಒಂದು ಮುಗಿಸ್ಕೊಳ್ಳಿ. ಡೇ 1ಗೆ 7 ಚಾಪ್ಟರ್ಸ್ ಮುಗಿಸ್ತೀರಾ ನೀವು. ಓಕೆ, ಸೊ ಬಯೋಡೈವರ್ಸಿಟಿದಂತೂ 1 ಶಾಟ್ ಇದೆ ವಿಡಿಯೋ ಚಾನಲಲ್ಲಿ ನೋಡಬಹುದು. ಸೊ 2 ಮಾರ್ಕು ಅಥವಾ 3 ಮಾರ್ಕ್ ಎರಡರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಸೊ ಇದಕ್ಕೆ 10 to 11 ಅಂತ ಕೊಟ್ಟಿದ್ದೀನಿ ನಾನು. ಜಸ್ಟ್ ಒಂದು 30 ಮಿನಿಟ್ಸ್ ಸಾಕಾಗುತ್ತೆ, ಅವ್ರು 1 hour 40 ಮಿನಿಟ್ಸ್ ನಿಮಗೆ ಸಾಕಾಗುತ್ತೆ. ಓಕೆ, ಸೊ ಒಟ್ಟಿನಲ್ಲಿ 11 ಗಂಟೆಗೆ ಏನು ಮಾಡಬೇಕು ನೀವು ಅಂತಂದರೆ, ಸೊ 11 ಗಂಟೆ ಅಷ್ಟು ಹೊತ್ತಿಗೆ ನೀವು ಓದೋದನ್ನು ಮುಗಿಸಿ. ಸ್ವಲ್ಪ ಲೇಟ್ ಆದರೆ ಚಿಂತೆ ಇಲ್ಲ, 11-11:15ವರೆಗೂ ಓದಿ ಲಾಸ್ಟ್. ಓಕೆ, ಲಾಸ್ಟ್ 11ವರೆಗೆ ಮಲ್ಕೊಂಬಿಡಿ. ಬಿಕಾಸ್ ನೀವು ನೆಕ್ಸ್ಟ್ ಡೇ 2 ಓದಬೇಕಾಗುತ್ತೆ ನೀವು. ಓಕೆ, ಸೊ ಅದಕ್ಕೆ ಒಂದೇ ದಿನಕ್ಕೆ ಅಷ್ಟು ನಾವು ಇನ್ನೂ ಕವರ್ ಮಾಡ್ತೀವಿ ನಾನು 2 ಗಂಟೆ 3 ಗಂಟೆವರೆಗೂ ಕೂಡ್ತೀನಿ ಅನ್ನೋರಾಗಿದ್ದರೆ, ಓಕೆ, ಸೊ ನೀವು ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದು ಅದನ್ನು ಕವರಪ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ನಾನು ಹೇಳೋದು ಮತ್ತೆ, ಸೊ 5ರಿಂದ 8 ಗಂಟೆಗೆ ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋರಲ್ಲ ಅಂತಂದರೆ ನೀವೇನು ಮಾಡಿ, ಇವತ್ತೇ ಏನು ಈವ್ನಿಂಗ್ ನೀವು ನೋಡ್ತಾ ಇದ್ದೀರಲ್ವ, ಸೊ ನೈಟ್ ಸ್ವಲ್ಪ ಈ ಚಾಪ್ಟರ್ನ ಓದಿ ಮುಗಿಸ್ಬಿಡಿ. ಓಕೆ, ಸೊ ಇಲ್ಲ ನಾವು ಇವಾಗ ನೆಕ್ಸ್ಟ್ ಡೇ ನೋಡ್ತಾ ಇದ್ದೀವಿ ಮೇಡಮ್ ಅಂತಂದರೆ, ಇವಾಗ ಎಕ್ಸಾಮ್ 18th ಇದೆ ಅಲ್ವಾ, ಸೊ ನಾವು 16th ನೋಡ್ತಾ ಇದ್ದೀವಿ ಅಂತನ್ನೋರಾದ್ರಿ ಅಂತಂದರೆ, ಸೊ ನೀವು ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡಿದ್ದೀರಾ ಈ ವಿಡಿಯೋ ನೋಡೋದಕ್ಕೆ, ಈ ವಿಡಿಯೋ ನೋಡಿ ಮುಗಿಸಿದ ತಕ್ಷಣ ಅಲ್ಲಿಂದ ನೀವು ಈ ಟೈಮಿಂಗ್ ಅಂತೂ ಏನು ಚೇಂಜ್ ಆಗೋದಿಲ್ಲ. ಅಂತಂದರೆ 5 to 5ಗೆ ಸ್ಟಾರ್ಟ್ ಮಾಡಬೇಕಂತ ಇಲ್ಲ. ಎಷ್ಟು ಟೈಮ್ ಕೊಟ್ಟಿದ್ದೀನಿ ನಾನಿಲ್ಲಿ 3 hour ಕೊಟ್ಟಿದ್ದೀನಲ್ವ, ಸೊ ಆ ತರಹ ಅಷ್ಟಷ್ಟು ಟೈಮ್ ಕೊಡ್ತಾ ಹೋಗಿ ಓದೋದಕ್ಕೆ. ಓಕೆ, ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೀವೇನು ಮಾಡಿ ಅಂತಂದರೆ, ನೀವು ಎಷ್ಟು ಗಂಟೆಗೆ ಇದನ್ನು ವಿಡಿಯೋ ನೋಡ್ತೀರಾ, ಸೊ ಅದಾದಮೇಲಿಂದ ನೀವು ಓದೋದಕ್ಕೆ ಶುರು ಮಾಡಿ. ಬಟ್ ಈ ಸೀರಿಯಲ್ ವೈಸಲ್ಲಿ ಓದಿದ್ರಿ ಅಂತಂದರೆ ಇಟ್ಸ್ ಗುಡ್. ಬಿಕಾಸ್ ನಿಮಗೆ ಒಂದೇ ದಿನದಲ್ಲಿ ಎಷ್ಟು ಕವರಾಗಿ ಹೋಗ್ಬಿಡ್ತಾವಂತಂದರೆ, ನೋಡಿರಿ ನೀವು 5 ಮಾರ್ಕ್ಸಿಂದು ಎಷ್ಟು ಬರಿಬೇಕು ಅಂತಂದರೆ 5 ಕ್ವಶನ್ ಬರಿಬೇಕು. ಅದರಲ್ಲಿ 4+1 ಥರ ಆಗಿದೆ ಅದು. ಅಂದರೆ ಒಂದು ಹಾಟ್ಸ್ ಕ್ವಶನ್ನು, 4 ರೆಗ್ಯುಲರ್ ಕ್ವಶನ್. ಹೌದಾ? ಸೊ ನೋಡಿ, ಇಷ್ಟು 7 ಚಾಪ್ಟರ್ನ ಓದಿದ್ರಿ ಅಂತಂದರೆ ನಿಮ್ಗೆ ಎಷ್ಟು ಹಾಟ್ಸ್ ಕವರ್ ಆಯಿತು ನೋಡಿ. ನಿಮಗೆ 2 ಫಿಕ್ಸ್ ಹಾಟ್ ಇರುವಂಥದ್ದು ಕವರ್ ಆಯಿತು. ಸೊ ಇದರಲ್ಲಿ ನೀವು ಒಂದು ಬರದೇ ಬರಿತೀರಾ. ನೆಕ್ಸ್ಟ್ 4 5 ಮಾರ್ಕ್ನ ಕ್ವಶನ್ ಬರಿಬೇಕು ನೋಡಿ. 1, 2 ಆ್ಯಂಡ್ 3. ಮತ್ತು ಇದು ಒಂದು ಇನ್ ಕೇಸ್ ಹಾಟ್ಸಲ್ಲಿ ಬರಲಿಲ್ಲ ಅಂತಂದರೆ 4, ಆಲ್ಮೋಸ್ಟ್ 3ರಿಂದ 4 ಇದು ಕವರಾಗಿ ಹೋಯಿತು. ನೆಕ್ಸ್ಟ್ 3 ಮಾರ್ಕ್ದು ಎಷ್ಟು ಬರಿಬೇಕಾಗುತ್ತೆ ನೀವು, ಅಗೇನ್ ಅದು ಕೂಡ 5 ಬರಿಬೇಕಾಗುತ್ತೆ ನೋಡಿ. 1, 2, 3, 4 ಆರ್ 5 ಅಂತಂದರೆ ಒಂದು 4 ಕ್ವಶನ್ಸೂ ಕವರಾಗಿ ಹೋಯಿತು. ನೆಕ್ಸ್ಟ್ 2 ಮಾರ್ಕ್ದು ಎಷ್ಟು ಬರಿಬೇಕಾಗುತ್ತೆ, ಅದು ಕೂಡ 5 ಬರಿಬೇಕಾಗುತ್ತೆ. ಎಷ್ಟು ಕವರ್ ಆಯಿತು ನೋಡಿ, 1, 2, 3, 4, 5. ಓಕೆ, ಸೊ ಅಥವಾ ಬಯೋಡೈವರ್ಸಿಟಿಯಿಂದ ಅಂದರೆ 6. ಓಕೆ, ಆಲ್ಮೋಸ್ಟ್ ಎಲ್ಲವೂ ನಿಮಗೆ ಒಂದೇ ದಿನದಲ್ಲಿ ಇವೆಲ್ಲ ಕವರಾಗಿ ಹೋಗ್ಬಿಡುತ್ತೆ. ಓಕೆ, 2 ಮಾರ್ಕು 3 ಮಾರ್ಕು 5 ಮಾರ್ಕ್. ಅದಕ್ಕೆ ನಾನು ಫಸ್ಟ್ ಈ 7 ಚಾಪ್ಟರ್ಸನ್ನು ಇಟ್ಟಿರೋದು. ಅರ್ಥ ಆಗ್ತಿದೆಯಾ? ಡನ್. ಸೊ ನೆಕ್ಸ್ಟ್ ಇವಾಗ ಡೇ 2 ಏನು ಮಾಡಬೇಕು. ಓಕೆ, ಸೊ ಡೇ 2 ಏನು ಮಾಡ್ತೀರಾ, ಸ್ವಲ್ಪ ಲೇಟಾಗಿ ಓದಿರ್ತೀರಲ್ವ, ಅಥವಾ ನಿಮಗೆ ಇದಿಷ್ಟು ತಲೆಯಲ್ಲಿ ಪ್ರೊಸೆಸ್ ಆಗಬೇಕವಲ್ಲ, ಸ್ವಲ್ಪ ಲೇಟಾಗಿ ಎದ್ದೇಳಿ ಅಂತಂದರೆ 6ರಿಂದ 9 ಗಂಟೆವರೆಗೂ ನಾನು ನಿಮಗೆ ಟೈಮಿಂಗ್ ಕೊಟ್ಟಿದ್ದೀನಿ. ಸೊ 2ನೇ ದಿನ ಅಂತಂದರೆ ದಿಸ್ ಈಸ್ 17th. ಓಕೆ, ಸೊ 17th ಅಂದರೆ ನಾಳೆನೇ ಎಕ್ಸಾಮ್ ಇರುತ್ತೆ. ಈಗಾಗಲೇ ನೀವು ಆಲ್ಮೋಸ್ಟ್ ನಿಮ್ಮ 70% ಎಫರ್ಟ್ ಹಾಕಿ ಮುಗಿಸ್ಬಿಟ್ಟಿದ್ದೀರಾ. ಇನ್ನು ಉಳಿದಿರುವಂಥ ಕೆಲವು ಚಾಪ್ಟರ್ಸನ್ನು ಓದಬೇಕು ಇವಾಗ ನೀವು. ಯಾವುದು ಓದಬೇಕು, ಸೆಕೆಂಡ್ ಡೇ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಓದಿ. ಬಿಕಾಸ್ ಅದರಿಂದ ನಿಮ್ಗೊಂದು 5 ಮಾರ್ಕ್ ಕ್ವಶನ್ ಬರುತ್ತೆ ಆ್ಯಂಡ್ 3 ಮಾರ್ಕ್ನ ಕ್ವಶನ್ ಬರುತ್ತೆ. ಓಕೆ, ಆ್ಯಂಡ್ ಹ್ಯೂಮನ್ ಹೆಲ್ತ್ ಓದೋದಕ್ಕೆ ನಿಮಗೆ 1 ಶಾರ್ಟ್ ವಿಡಿಯೋ ಇದೆ. ಮತ್ತು ನಾನು ಇವನ್ನು ಡೀಟೇಲ್ಡ್ ವೀಡಿಯೋಸು ಕೊಟ್ಟಿದ್ದೀನಿ ಇದರಲ್ಲಿ. ಓಕೆ, ಡೀಟೇಲಾಗಿ ಒಂದೊಂದೇ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿರುವಂಥ ವೀಡಿಯೋಸು ಇದೆ. ಆ್ಯಂಡ್ ಬರೀ 1 ಶಾರ್ಟಲ್ಲಿ ಜಸ್ಟ್ ನೋಟ್ಸನ್ನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ನಾನು, ಅದರಲ್ಲೂ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ 1 ಶಾರ್ಟ್ ವೀಡಿಯೋ ಇದೆ, ಸೊ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್, ಅದನ್ನಾದರೂ ನೋಡಿ. ಸೊ ಟೈಮ್ ಎಷ್ಟು ಕೊಡ್ತಾ ಇದ್ದೀರಾ ನೀವು ಇದಕ್ಕೆ ಅಂತಂದರೆ, ಸೊ 6 to 8 ಆ್ಯಂಡ್ 9 ಅಂತಂದರೆ ಒಂದು 2.5 hour ನೀವು ಇದಕ್ಕೆ ಕೊಡ್ತೀರಾ. ಸೊ 30 ಮಿನಿಟ್ಸು ಫ್ರೆಶ್ ಅಪ್ ಅದಕ್ಕೆಲ್ಲ ತೊಗೊಂಡ್ರು. ಸೊ 2.5 hour ಅಥವಾ 3 hour ಓಕೆ. ಸೊ 3 hours ನೀವು ಕೊಡಿ. ಓಕೆ, ಆಮೇಲೆ ಒಂದು 30 minutes ಬ್ರೇಕ್. ಆಯಿತಾ? ನೆಕ್ಸ್ಟ್ BT ಅಪ್ಲಿಕೇಶನ್ ಓದಿ. ಬಿಕಾಸ್ ಅದರಲ್ಲಿ ನಿಮಗೆ 2 ಮಾರ್ಕು 3 ಮಾರ್ಕ್ನ ಕ್ವಶನ್ ಬರುತ್ತೆ. ಸೊ ಎಲ್ಲಾದರೂ ಮಿಸ್ ಆಗಿತ್ತು ನಿಮಗೆ ಫಸ್ಟ್ ಡೇ ಓದಿದ್ದು 7 ಚಾಪ್ಟರ್ಸಲ್ಲಿ ಅಂತಂದರೆ ಇಲ್ಲಿ ಕವರಪ್ ಆಗುತ್ತೆ. BT ಅಪ್ಲಿಕೇಶನ್ದು 1 ಶಾರ್ಟ್ ವೀಡಿಯೋ ಇದೆ ಚಾನಲಲ್ಲಿ, ಅದನ್ನು ನೋಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಏನು ರಿಸೋರ್ಸ್ ಇಲ್ಲ ಓದೋಕ್ಕೆ ಅಥವಾ ನಮ್ಗೆ ಅರ್ಥ ಆಗಿಲ್ಲ ಪಾಠ ಅಂತಂದರೆ. ಓಕೆ, ಸೊ 2 ಮಾರ್ಕ್ ಆಯಿತು, 3 ಮಾರ್ಕ್. ಸೊ ಇದನ್ನು ನೀವೇನು ಮಾಡ್ತೀರಾ ಅಂತಂದರೆ 9:30 to 11 ಅಂತಂದರೆ ಸೊ 1.5 hour ನಿಮಗೆ ಮುಗ್ದು ಹೋಗುತ್ತೆ BT ಅಪ್ಲಿಕೇಶನ್. ಸೊ ಒಂದು ಹೇಗೆ ನೋಡ್ಕೊಳ್ಳಿ 1 ಶಾರ್ಟ್ಸ್ನ ಅಂತಂದರೆ, ಸ್ವಲ್ಪ
ಸ್ಪೀಡಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ, ಲೈಕ್ 1.2x ಅಥವಾ 1.5x ಸ್ಪೀಡಲ್ಲಿ ಇಟ್ಕೊಳ್ಳಿ. ಸೆಟ್ಟಿಂಗ್ಸಲ್ಲಿ ಬರುತ್ತೆ ನೋಡಿ, ವಿಡಿಯೋ ಸೆಟ್ಟಿಂಗ್ಸಲ್ಲಿ ಮೇಲ್ಗಡೆ. ಸೊ ಸ್ವಲ್ಪ ಸ್ಪೀಡಲ್ಲಿ ಇಟ್ಕೊಂಡ್ಬಿಟ್ಟು ಬೇಗ ಬೇಗ ಅರ್ಥ ಮಾಡ್ಕೊಂಡ್ಬಿಡಿ. ಅರ್ಥ ಮಾಡಿಕೊಂಡು ಕ್ವೆಶನ್ಸ್ ನೋಡಿ ಅದನ್ನು ಪ್ರಿಪೇರ್ ಆಗಿ. ಓಕೆ, ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ ಒಂದು ಓದಿ. ಅದ್ರದ್ದು ಕೂಡ 1 ಶಾರ್ಟ್ಸ್ ಇದೆ, 2 1 ಶಾರ್ಟ್ಸ್ ಇದೆ, ಅದನ್ನು ನೋಡ್ಕೋಬೋದು. ಇದರಿಂದ ನಿಮಗೆ 2-3 ಮಾರ್ಕ್ದು ಬರ್ಬೋದು, ಅಥವಾ ಇದರ ಬದಲು ಒಂದು 5 ಮಾರ್ಕ್ದು ಬರ್ಬೋದು. ಓಕೆ, ಅದಕ್ಕೆ ನಾನು ಇವುಗಳನ್ನು ಲಾಸ್ಟಲ್ಲಿ ಇಟ್ಟಿದ್ದೀನಿ ಆಯಿತಾ. ನಿಮ್ಗೆ ಈ ಚಾಪ್ಟರ್ಸ್ ಓದಿಬಿಟ್ರಿ ಅಂತಂದರೆ ಸೊ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ 2, 3, 5 ಮಾರ್ಕ್ದೆಲ್ಲ ಅಟೆಂಪ್ಟ್ ಮಾಡೋ ಥರ ಆಗಬೇಕು, ಡೇ 1 ಓದುವಂಥ ಚಾಪ್ಟರ್ಸ್ನೇ. ಸೊ ದಟ್ಸ್ ವೈ ಐ ಹ್ಯಾವ್ ಕೆಪ್ಟ್ ದೋಸ್ ಚಾಪ್ಟರ್ಸ್ ಇನ್ ಡೇ 1 ಮೋಸ್ಟ್ ಪ್ರಿಫರೆನ್ಸಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನು ಒಂದು 1.5 ಅವರ್, ಇದನ್ನು ಕೂಡ 11 to 12:30 1.5 ಅವರ್ ಓದಿ. ನೆಕ್ಸ್ಟ್ ಎಕೋಸಿಸ್ಟಮ್ ಚಾಪ್ಟ್ರಿಗೆ ಬಂದರೆ, ಇನ್ ಕೇಸ್ ನಿಮ್ಗೆ ಇಷ್ಟನ್ನೇ ಓದಿ ನಾವು ರಿವೈಸ್ ಮಾಡ್ತೀವಿ ಅಂತಂದರೆ ಚಾಪ್ಟರ್ಸ್ ಓದಿದರೆ ಆರಾಮಾಗಿ 60+ ಆಗುತ್ತೆ. ಓಕೆ, ಬಟ್ ಇನ್ ಕೇಸ್ ನಾವು ಇದನ್ನು ಓದಿದ್ದೀವಿ ಅಥವಾ ನಾವು ಇದನ್ನು ರಿವೈಸ್ ಮಾಡ್ತೀವಿ ಅನ್ನೋರಾದರೆ ಸೊ ಯು ಕ್ಯಾನ್ ರಿವೈಸ್ ದಿಸ್. ಎಕೋಸಿಸ್ಟಮನ್ನು 1 ಶಾರ್ಟ್ ವಿಡಿಯೋ ಇದೆ, 2 ಮಾರ್ಕ್ದೊಂದು ಕ್ವಶನ್ ಬರುತ್ತೆ, 1 ಅವರ್ ತೊಗೊಳ್ಳಿ. ನೆಕ್ಸ್ಟ್ BT ಪ್ರಾಸೆಸ್ದು ಅದರದ್ದು ವೀಡಿಯೋಸ್ ಇದೆ, ಕಂಪ್ಲೀಟಾಗಿ ಎಲ್ಲ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿರೋ ವೀಡಿಯೋಸ್ ಇದೆ. ಸೊ ಅದರಿಂದ ಒಂದು 5 ಮಾರ್ಕ್ನ ಕ್ವಶನ್ ಬರ್ಬೋದು, ಅಥವಾ 5 ಮಾರ್ಕ್ದೆ ಹಾಟ್ಸಲ್ಲಿ ಕೇಳ್ಬೋದು, 2 hour. ನೆಕ್ಸ್ಟ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಿಂದಾನು ಸೇಮ್ 1 ಶಾರ್ಟ್ ವಿಡಿಯೋ ಇದೆ, ಆ್ಯಂಡ್ 5 ಮಾರ್ಕ್ ಅಥವಾ 5 ಮಾರ್ಕಿಂದ ಹಾಟ್ಸ್ನ ಕ್ವಶನ್ ಬರ್ಬೋದು. ಸೊ ಅದಕ್ಕೊಂದು 2 hour. ಸೊ ಡೈಗ್ರಾಮ್ ಒಂದು 1 to 2 hours. ಸೊ ಇಂಪಾರ್ಟೆಂಟ್ ಡೈಗ್ರಾಮ್ಸ್ದು ಕೂಡ ನಾನು ವಿಡಿಯೋ ಅಲ್ಲಿ ಟ್ರೈ ಟು ಅಪ್ಲೋಡ್, ಏನೇನೆಲ್ಲ ಇಂಪಾರ್ಟೆಂಟ್ ಡೈಗ್ರಾಮ್ಸ್ 2025ಗೆ ನೀವು ಪ್ರಿಪೇರ್ ಆಗಬೇಕು ಈ ವರ್ಷದಕ್ಕೆ ಅಂತ ಹೇಳಿ ಡೈಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡಿ, ಅದ್ರ ಲೇಬಲಿಂಗ್ಸನ್ನು ನೋಡದೆ ಸ್ವಲ್ಪ ಲೇಬಲ್ ಮಾಡಿ, ಬಿಕಾಸ್ 15 ಮಾರ್ಕ್ಸ್ ಇರುತ್ತೆ, 12 to 15 ಮಾರ್ಕ್ಸ್ ಫಾರ್ ದ ಡೈಗ್ರಾಮ್. ಸೊ ದಟ್ಸ್ ವೈ ಡೋಂಟ್ ಲೂಸ್ ಯುವರ್ ಮಾರ್ಕ್ಸ್ ಇನ್ ಡೈಗ್ರಾಮ್ಸ್ ಆಯಿತಾ. ಬಯಾಲಜಿನಲ್ಲಿ ಡೈಗ್ರಾಮ್ಸೇ ಇಂಪಾರ್ಟೆಂಟ್, ದಟ್ಸ್ ವೈ. ಸೊ 12 to 15 ಮಾರ್ಕ್ಸ್ ಇರುತ್ತೆ. ಇಷ್ಟಕ್ಕೆ ನೀವು 1 to 2 hours ಆದರೂ ಕೊಡಬೇಕು, ಅಟ್ಲೀಸ್ಟ್ 1 hour ಆದರೂ ಕೊಡಿ ಡೈಗ್ರಾಮ್ಸಿಗೆ. ಓಕೆ, ಜಸ್ಟ್ ರಫಾಗಿ ನೋಡದೆ ಬಿಡಿಸಿ ಲೇಬಲ್ ಮಾಡಿಬಿಡಿ ಸಾಕು, ಅಂದರೆ ನಿಮ್ಗೊಂದು ಸರ್ತಿ ತಲೆಯಲ್ಲಿ ಕೂತ್ಕೊಂಡು ಬಿಡುತ್ತೆ ಅದು. ಸೊ ನೆಕ್ಸ್ಟ್ ರಿವಿಷನ್ ಎಷ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಸೊ ಈವ್ನಿಂಗ್ 5 PM ಅನ್ನೋಷ್ಟರಲ್ಲಿ ನೀವು ಎಷ್ಟೇ ಚಾಪ್ಟರ್ಸ್ ಓದ್ತಿದ್ದೀನಿ ಅಂದ್ಕೊಂಡಿದ್ದೀರಾ, ಸೊ ಅಷ್ಟು ಚಾಪ್ಟರ್ಸು ಮುಗ್ದಿರಲಿ 5 PM. ಓಕೆ, ಸೊ ಮುಗೀತು ಅಂತಂದರೆ ಇವಾಗ ನೆಕ್ಸ್ಟ್ ನೋಡಿ ಯಾವುದು ಫಸ್ಟ್ ರಿವೈಸ್ ಮಾಡ್ತೀರಾ. ಸೊ ಚಾಪ್ಟರ್ 1, 2, 3ನ ಫಸ್ಟ್ ರಿವೈಸ್ ಮಾಡ್ತೀರಾ, ಅದರದ್ದು ಕ್ವೆಶನ್ಸು ಪ್ಲಸ್ ಡೈಗ್ರಾಮ್ಸನ್ನು ಕೂಡ ನೋಡಿ. ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಸ್ವಲ್ಪ ದೊಡ್ಡದಿದೆ, ಸೊ 40 minutes ನೀವು ಈಗಾಗಲೇ ಒಂದು ಸಲ ಓದಿದ್ದೀರಾ. ಸೊ ದಿಸ್ ಈಸ್ ಯು ಆರ್ ಡೂಯಿಂಗ್ ದ ರಿವಿಷನ್ ಶುಡ್ ಬಿ ಶಾರ್ಟ್ ಟೈಮ್ಡ್ ಅಂತಂದರೆ ಶಾರ್ಟ್ ಟೈಮಲ್ಲಿ ಜಸ್ಟ್ ನೀವು ಒಂದು ಸರ್ತಿ ಗ್ಲ್ಯಾನ್ಸ್ ಮಾಡ್ತಾ ಇದ್ದೀರಾ ಅಷ್ಟೇ, ಹೌದಾ. ಸೊ ನೆಕ್ಸ್ಟ್ 20 minutes ಫಾರ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್. ಅದಾದಮೇಲೆ ಡೈಗ್ರಾಮ್ಸ್ಗೆ ಸ್ವಲ್ಪ 20 minutes ಕೊಡಿ, ರಫ್ ಆಗಿ ಡೈಗ್ರಾಮ್ಸ್ ಹಾಕಿ ಅದನ್ನು ರಿವೈಸ್ ಮಾಡ್ಕೊಂಡ್ಬಿಡಿ. ಓಕೆ, ಸೊ 2 hour 3 ಚಾಪ್ಟರ್ಸು ರಿವೈಸ್ ಆಯಿತು, 5 ರಿಂದ 7 ಗಂಟೆವರೆಗೂ. ಅಂದರೆ ಇದ್ರದ್ದು ಕ್ವೆಶನ್ಸು, ಕ್ರಾಸಸ್ಸು ಮತ್ತು ಡೈಗ್ರಾಮ್ಸ್ 3 ಕೂಡ ನೀವು ನೋಡ್ಕೊಳ್ತೀರಾ. ಸೊ 40 minutes ಒಂದು ಚಾಪ್ಟರ್ಗೆ, 40 minutes ಇನ್ನೊಂದು ಚಾಪ್ಟರ್ಗೆ, ಆ್ಯಂಡ್ 20 minutes 6 ಚಾಪ್ಟರ್. ಎವಲ್ಯೂಷನ್ ಚಿಕ್ಕದಿದೆ, ಸೊ 20 minutes ರಿವೈಸ್ ಆಗೋಗುತ್ತೆ. ನೆಕ್ಸ್ಟ್ ಕ್ರಾಸು, ಡೈಗ್ರಾಮ್ಸು ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಪದೇ ಬಿಡಿಸಲ್ಲ ಅಂತಂದರೆ ಓಕೆ, ನೋಡ್ಕೊಳ್ತಾ ಹೋಗಿ ಸಾಕು, 2 hour ಆಗುತ್ತೆ. ಓಕೆ, ಸೊ 7 to 9ಗೆ 6 ಚಾಪ್ಟರ್ ಮುಗೀತು ಆಯಿತಾ. ಸೊ ಆಲ್ಮೋಸ್ಟ್ ನಿಮಗೊಂದು 40 to 45 ಮಾರ್ಕ್ಸು ಆಲ್ಮೋಸ್ಟ್ ಈ 66 ಚಾಪ್ಟರ್ಸಲ್ಲಿ ಕವರ್ ಆಗಿ ಹೋಗ್ಬಿಡುತ್ತೆ ರೀ ಆಲ್ಮೋಸ್ಟ್. ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ ನೀವು ಅಂತಂದರೆ, ಸೊ ಊಟ ಆದ ನಂತರ ಏನು ಮಾಡಿ 7, 8th ಚಾಪ್ಟರ್. ಓಕೆ, ಸೊ 7th ಚಾಪ್ಟರ್ ಯಾವುದು? ಹ್ಯೂಮನ್ ಹೆಲ್ತು ಮತ್ತು ಮೈಕ್ರೋಬ್ಸ್ನ ಚಾಪ್ಟರ್. ಓಕೆ, ಸೊ ಇದನ್ನೇನು ಮಾಡ್ತೀರಾ ನೀವು? ಕ್ವೆಶನ್ಸು ಪ್ಲಸ್ ಡೈಗ್ರಾಮ್ಸ್ನ. ಸೊ 30 minutes ಒಂದು ಚಾಪ್ಟರು, 20 minutes ಒಂದು ಚಾಪ್ಟರ್, ಆ್ಯಂಡ್ 10 minutes ಅದರ ಡೈಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅಥವಾ ನೋಡ್ಕೊಳ್ಳೋದಕ್ಕೆ. ಸೊ 1 hour 10 to 11 ಮುಗ್ದೋಗುತ್ತೆ. ನೆಕ್ಸ್ಟ್ 12th ಮತ್ತು 13th ಚಾಪ್ಟರ್ನ ನೀವು ನೋಡ್ಕೊಳ್ಳಿ. ಸೊ 12th 13th ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ಫಾರ್ 2 mark ಮತ್ತು 3 ಮಾರ್ಕ್ನ ಕ್ವಶನ್ಸ್ಗೆ ಈ ಚಾಪ್ಟರ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ಸ್ ವೈ ನಾನು ನಿಮಗೆ ಈ ಚಾಪ್ಟರ್ಸು BT ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ BT ಆರ್ಗ್ಯಾನಿಸಮ್ಸು ಡಿಫಿಕಲ್ಟ್ ಇದೆ, ಅದ್ರ ಬದಲು ನಾನು ನಿಮಗೆ ಈ ಚಾಪ್ಟರ್ಸ್ನ ಓದಿ. ಓಕೆ, ಸೊ ಅದಕ್ಕೆ ನಾನು ಅವುಗಳನ್ನು ಎಕ್ಸ್ಟ್ರಾ ಅಂತ ಇಟ್ಟೆ. ನೀವು ಇದನ್ನು ಕೂಡ ಓದಬಹುದು. ಓಕೆ, ಇಫ್ ಯು ವಾಂಟ್ ಟು ರಿವೈಸ್ ಇದನ್ನು ರಿವೈಸ್ ಮಾಡಿ. ಓಕೆ, ಸೊ ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ. ಬಟ್ ನಾನು ಮಕ್ಕಳಿಗೆ, ಯಾವ ಮಕ್ಕಳು ಇನ್ನೂ ಓದೋದಕ್ಕೆ ಸ್ಟಾರ್ಟ್ ಮಾಡಿರಲ್ಲ, ಸೊ ಡಿಫಿಕಲ್ಟಿ ಅನಿಸುತ್ತೆ, ಅವ್ರಿಗೆ ಇದನ್ನು ಓದಲಿಕ್ಕೆ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ, ಬಿಕಾಸ್ ದೇ ಆರ್ ಡಿಫಿಕಲ್ಟ್ ಕಾನ್ಸೆಪ್ಟ್ಸ್ ಟು ಅಂಡರ್ಸ್ಟ್ಯಾಂಡ್. ದಟ್ಸ್ ವೈ. ಸೊ 12, 13 ಚಾಪ್ಟರ್ಸ್ ಇದ್ರ ಮೇಲೆ ಬರೀ ಕ್ವೆಶನ್ಸ್ ಇದೆ, ಇದ್ರೆ ಒಂದೆರಡು ಗ್ರಾಫು, ಪಿರಮಿಡ್ಸ್ ಇರುತ್ತೆ, ನೋಡಿಕೊಂಡ್ರೆ ಸಾಕು ಅದನ್ನು. ಸೊ 30 minutes 2 ಚಾಪ್ಟರ್ ರಿವೈಸ್ ಆಗೋಗುತ್ತೆ. ಸೊ 11:30ಗೆ ಅಗೇನ್ ಎಲ್ಲ ನಿಮ್ಮದು ಓದೋದನ್ನೆಲ್ಲ ಕ್ಲೋಸ್ ಮಾಡಿ, ಆ್ಯಂಡ್ ನಿಮ್ಮ ಐಸ್ನೂ ಕ್ಲೋಸ್ ಮಾಡಿ ಮಲ್ಕೊಳ್ಳಿ, ಅಂದರೆ ಚೆನ್ನಾಗಿ ನಿದ್ದೆ ಮಾಡಿ. ಓಕೆ, ಸೊ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದೇಳಬೇಕು ನೀವು. ಬೆಳಿಗ್ಗೆ ಎದ್ದು ಇನ್ನೊಂದು ಸರ್ತಿ ಒಂದು 2 to 3 hours ಬೆಳಿಗ್ಗೆ ಎದ್ದು ನೀವೆಲ್ಲದನ್ನು ಒಂದು ಸರ್ತಿ ರಿವೈಸ್ ಮಾಡ್ಕೊಳ್ಳಿ. ಒಂದು 10 minutes ಅಥವಾ 5 to 10 minutes ಸುಮ್ಮನೆ ಡೈಗ್ರಾಮ್ಸ್ ಬೆಳಿಗ್ಗೆ ಒಂದು ಸರ್ತಿ ಕಣ್ಣಾಡಿಸಿ, ಕ್ರಾಸ್ ಒಂದು ಸರ್ತಿ ಕಣ್ಣಾಡಿಸಿ.
ಹೌದಾ? ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. ಓಕೆ, ನಾವು MCQನ ಹಾಗಿದ್ರೆ ಯಾವಾಗ ಹೇಗೆ ನಾವು ಪ್ರಿಪೇರ್ ಆಗೋದು ಅಂತಂದರೆ, ಸೊ ಫೈನ್, ನಾ MCQದು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಆ MCQನ ವಿಡಿಯೋ ನಾನು ಇನ್ ಕೇಸ್ ಮಾಡಿದರೆ ಅದನ್ನು ಯಾವಾಗ ನೋಡಬೇಕು ನೀವು ಅಂತಂದರೆ, ಯು ಶುಡ್ ವಾಚ್ ಇನ್ ದ ಬ್ರೇಕ್ ಟೈಮ್ ಇರುತ್ತಲ್ವಾ. ಸೊ ಊಟ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಸೊ ಸುಮ್ಮನೆ MCQಸ್ನ ನೋಡ್ತಾ ಊಟ ಮಾಡ್ಕೊಳ್ಳಿ, ಸೊ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಹೌದಾ? ಅಥವಾ ನೀವು ಟೀ ಬ್ರೇಕ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, ಸ್ವಲ್ಪ ನೋಡ್ಕೊಳ್ಳಿ. ಅಥವಾ ಮಲ್ಗೋ ಟೈಮಲ್ಲಿ, ಓಕೆ, ಸೊ ಮಲ್ಕೊಂಡ್ಮೇಲೆ ಸುಮ್ಮನೆ ಮೊಬೈಲ್ ನೋಡ್ತಿರ್ತೀರಲ್ವ, ಸೊ ಸುಮ್ಮನೆ 2 ದಿನ ಖಾಲಿ ಮೊಬೈಲು, ಚಾಟಿಂಗು, ರೀಲ್ಸು, ಶಾರ್ಟ್ಸು ನೋಡೋ ಬದಲು MCQಸ್ನ ನೋಡಿ. ಓಕೆ, ಸೊ ಬ್ರೇಕ್ ಟೈಮಲ್ಲಿ ನೋಡಿ. ಆ್ಯಂಡ್ ಸ್ಪೀಡ್ ಜಾಸ್ತಿ ಇಟ್ಕೊಳ್ಳಿ, 1.5x ಸ್ಪೀಡಲ್ಲಿ. ಸೊ ದಿಸ್ ಅಪ್ಲೈಸ್ ಫಾರ್ ಆಲ್ ದ ವಿಡಿಯೋ. ಸೊ ನೀವು ಎನಿ ವಿಡಿಯೋ ನೋಡ್ತಾ ಇರಿ ನನ್ನ ಚಾನಲಲ್ಲಿ, ಸ್ಪೀಡ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೋಡಿದ್ರಿ ಅಂತಂದರೆ, ಸೊ ನಿಮಗೆ ಬೇಗ ಮುಗ್ದು ಹೋಗ್ಬಿಡುತ್ತೆ ಆ ವಿಡಿಯೋ, ಟೈಮ್ ಸೇವ್ ಆಗುತ್ತೆ, ಕಾನ್ಸೆಪ್ಟು ಗೊತ್ತಾಗುತ್ತೆ. ಓಕೆ, ಬಸ್ 100% ಓದೋದೇನು ನೀವು 70/70 ತೆಗಿಬೋದು. ಹೇಗೆ ಅಂತ ನಾನು ಹೇಳಿದೆ, ಈ 7 ಚಾಪ್ಟರಲ್ಲಿ ಆಲ್ಮೋಸ್ಟ್ ಕವರ್ ಆಗಿ ಹೋಗ್ಬಿಡುತ್ತೆ. ಉಳಿದಿರುವಂಥ 3 ಚಾಪ್ಟರ್ಸನ್ನು ಓದಿ. ಓಕೆ, ಸೊ ಈ 3 ಚಾಪ್ಟರ್ಸನ್ನು ಓದಿದರೆ ನಿಮ್ಗೆ ಆರಾಮ್ 60+ ಆಗುತ್ತೆ. ಆ್ಯಂಡ್ ಉಳಿದಿರುವಂಥದ್ದಕ್ಕೂ ನಾನು ಒನ್ ಶಾರ್ಟ್ಸು ವೀಡಿಯೋಸ್ ಇದೆ, ಅಥವಾ MCQಸನ್ನಷ್ಟೇ ನೀವು ನೋಡ್ಕೊಂಡ್ರು ಅಂತಂದ್ರೂ ನಿಮಗೆ ಆರಾಮಾಗಿ 70/70 ಸ್ಕೋರ್ ಆಗುತ್ತೆ ಮಕ್ಕಳೇ. ಸೊ ಡೋಂಟ್ ವರಿ, ಚೆನ್ನಾಗಾಗುತ್ತೆ ಎಕ್ಸಾಮ್. ಆಲ್ ದ ವೆರಿ ಬೆಸ್ಟ್.